ನೋಡಿ ಒಂದು ಕತೆ ಆಯ್ತು. ಒಂದು ನನ್ನ ಫ್ರೆಂಡ್ ಹೇಳ್ದ ಕತೆ ನನಗೆ, ನನ್ನಲ್ಲಿ ಕೆಲವರು ಹೀಗೆ ಸ್ನೇಹಿತರು ಮಾತಾಡುವಾಗ ಹೀಗೆಲ್ಲ ಮಾಡುವಾಗ ಕೇಳ್ತಾರೆ. ಅವರು ಒಂದು ಘಟನೆಯನ್ನು ಹೇಳಿದ್ರು. ಅವರು ಬ್ಯಾಂಗ್ಳೂರಲ್ಲಿ ಇದ್ರಂತೆ. ಬ್ಯಾಂಗ್ಳೂರಲ್ಲಿ ಗಾಳಿಪಟ ಮಾಡಿ ಬಿಡ್ತಾರಲ್ಲ, ಅದನ್ನ ಲಾಸ್ಟ್ ಮರದಲ್ಲಿ ಎಲ್ಲೋ ಕಟ್ಟಾಗಿ ಕೂತ್ಕೊಳ್ಳಿ, ಬಿಳಿಯ ಬಣ್ಣದ ಕಾಗದದಲ್ಲಿ ಗಾಳಿಪಟ ಮಾಡಿ ಬಿಟ್ಟಿದ್ದಾರೆ. ಹೀಗೆ ಕೈಗೆಲ್ಲ ಇದು ಗೊತ್ತಲ್ಲ, ಇದು ಒಂದು ಮರದಲ್ಲಿ ಹೋಗಿ ಕೂತಿದೆ. ಇವರು ರಾತ್ರಿ 1 ಗಂಟೆಯಲ್ಲಿ ಹೋಗಿ ಬರುವುದು. ಈ ಲೈಟ್ಗೆ ಗಾಳಿದು ಇದೆಲ್ಲ ಹೀಗೆ ಅಲಗಾಡುದು ಕಾಣ್ತಾ ಕೂತದ. ಗಾಳಿಪಟ ಗೊತ್ತುಂಟಲ್ಲ, ಹೀಗೆ ಹೇಗೆ ಗಾಳಿ ಸಿಕ್ಕಿ ಹಾಕಿಬಿಟ್ಟಿದೆ, ಹೀಗೆ ಹೇಗೆ ಇವರಿಗೆ ಮನೆಗೆ ಹೋಗಿ ಜ್ವರ. ಇದು ಭೂತ ಜಾಗ ಯಾವ್ದು ಇದ್ದದಲ್ಲಿ ನೀವು 1 ಗಂಟೆ ನೋಡಿದ್ದು ನೋಡಿ ರಾತ್ರಿ, ಆದ ಕಾರಣ ಭೂತ ಇದು ಕೈಯಲ್ಲಿ ಚಂದ ಚಂದ ಹೀಗೆ ಆಗ್ತದೆ ಗಾಳಿ ನೋಡಿ. ಹೀಗೆ ಜ್ವರ 2 ದಿವಸ ಜ್ವರ ಕೇಳಿದ ಅಲ್ಲ, ಮರು ದಿವಸ ಜ್ವರ ಜೋರು ಬಂತು. ಯಾಕೆ ಜ್ವರ, ಎಂತ ಆಯ್ತು ವಿಷಯ, ನಿಜ ಹೋದಕೊಂಡು ಸರಿ ಇದೆಯಲ್ಲ ಹೇಳು. ಈಗ ಇಲ್ಲ, ನಾನು ಭೂತ ಇತ್ತು ಆ ಮರದಲ್ಲಿ, ನಾನು ನೋಡಿದ್ದೇನೆ. ಅದಕ್ಕೆ ನೋಡುವ, ಇಲ್ಲ ಇಲ್ಲ ಅದು ನೋಡುವಾಗಿಲ್ಲ, ನನಗೆ ಕಂಡಿದೆ ಅವತ್ತು ಆಗಿದೆ. ಅದು ಲಾಸ್ಟ್ ಒತ್ತಾಯ ಮಾಡಿ ಮಾಡಿ ಬೆಳಿಗ್ಗೆ ಕೊಂಡೋಗ್ತೇನೆ. ಅವನೇ ಸ್ನೇಹಿತ ಹೇಳುದು, ಬೆಳಿಗ್ಗೆ ಹೋಗಿ ನೋಡುವಾಗ ಅಲ್ಲಿ ಗಾಳಿಪಟ ರಾತ್ರಿ ನೋಡಿದಾಗ ಅದು ನಮ್ಗೆ ಹೇಗೆ ಕಾಣ್ತೀವಿ, ಹಿಂಗೆ ನೋಡು ಲೈಟ್ ಹಾಕುವಾಗ ಹೇಗೆ ಕಾಣುದು, ಬಿಳಿ 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 ಇರ್ತದೆ. ಬಿಳಿಯ ಪೇಪರ್ಲಿ ಮಾಡಿದ್ದಾರೆ ಕೂತದ, ಯಾಕಂದ್ರೆ 2 ಕಾಲು ಹೀಗೆ ಆಗ್ತವೆ, 2 ಅಂದ್ರೆ ಬಾಲಗಳು ಹೀಗೆ ಆಗ್ತವೆ ಕೂತದೆ. ಆದ್ರೆ ಬೆಳಿಗ್ಗೆ ಹೋದಾಗ ನೋಡುವ ಎಂತದ್ದು. ನಾವು ಕೂಡ ಎಲ್ಲೋ ಕಡೆ ನಮ್ಮ ಜೀವನದಲ್ಲಿ ಆಚೆ ಈಚೆ ಭ್ರಮೆ ಮಾಡ್ತೇವೆ, ಹೀಗಿರ್ಬೋದು ಅದು ಇದು. ನಾನು ಕೂಡ ನನಗೆ ಒಂದು ಚಿಕ್ಕವನಿರುವಾಗ ಪ್ಲಾಸ್ಟಿಕ್ ಇದು ಬಿಡಿದು ತೋಟಕ್ಕೆ, ನಮ್ಮೊಂದು ಆಚೆ ತೋಟ ಜಾಗದ ಮಟ್ಟದಲ್ಲಿ 2-3 ಗಂಟೆವರೆಗೆ ತಂದೆ ನಮ್ಮದು ಭೂತವನ್ನು ನಂಬುದಿಲ್ಲ, ದೇವರನ್ನು ನಂಬ್ತಾರೆ. ನಾನು ದೇವರನ್ನು ನಂಬ್ತೇನೆ, ಯಾಕೆ ಅದರ ಬಗ್ಗೆ ಮಾತಾಡೋದು. ಅವರು ರಾತ್ರಿ 2-3 ಗಂಟೆಗೆ ಅಲ್ಲಿ ಇರ್ಬಾರ್ದು, ಇಂಥ ಗಂಗಾ ಯೋಜನೆ ಅಂತ ಇತ್ತು, ಹಾಗೆ ನಮಗೆ ಕೂಡ ರಾತ್ರಿ ಇರ್ಬಾರ್ದು, ಗಿಡಕ್ಕೆ ಬಿಡಬೇಕಲ್ಲ. ನಾನು ಅಣ್ಣ ಮತ್ತು ನನ್ನ ತಂದೆ, ನಾನು 4-5ನೇ ಕ್ಲಾಸ್. ಇವರು ಎಲ್ಲರಿಗೂ ಹೋಗುದು, ಆಚೆ ತೋಟ ಈಚೆ, ಅದು ಖಾಲಿ ಮಾಡುದು ಮತ್ತೆ ಹಿಂದೆಲ್ಲ ಪೈಪ್ ಕಮ್ಮಿ ಇದೆ, ಖಾಲಿ ಮಾಡಿ ಬಿಡಿ ದೊಡ್ಡ ನೀರು. ನಮಗೆ ಹೋಗುವಾಗ ಒಂದು ಕಡೆಗೆ ಬೀಳಿದ್ದು ಕೊಟ್ಟೆ, ಅದು ಸ್ವಲ್ಪ ರೋಡ್ ಕೊಟ್ಟೆ, ಇವಾಗ ಅಗರಿಗೆ ಹೋಗಿ ಕೂತಿದ್ವಿ. ನನಗೆ ಲೋಕೋಟ್ ಕಲಿಯುವಾಗ ಎಲ್ಲಿದ್ದಾರೆ, ಪೂರ ಆಚೆ ತುಂಬ ದೊಡ್ಡ ಜಾಗ. ನನಗೆ ಲೋಕೋಟ್ ಯಾರು ಹೇಳಿದ್ರು, ಚಿಮಿನಿದೆ ನನ್ನ ಕೈಯಲ್ಲಿ ಇಲ್ಲಿದೆ. ನನಗೆ ಲೋಕ ಇಲ್ಲದೆ ಎಷ್ಟೋ ನನಗೆ ಇಷ್ಟೋ ಮುಗಿಲಿಕ್ಕೆ ಬಂದ್ರೆ ಎಲ್ಲ ಕೆರೆಯುವಾಗಿದೆ. ಕೆಲಸ ಕೂಡ ಬೈತಾರೆ, ಹೆಚ್ಚಿನ ನಿನ್ನ ಸಾವು ಅಂತ ಹೇಳ್ತಾರೆ. ಅಂದ್ರೆ ಅವರು ಭೂತ ನಂಬುದಿಲ್ಲ, ಅನ್ನ ಕೂಡ ನಂಬುದು, ಅನ್ನ ಕೂಡ ದೊಡ್ಡ ಆಗಿತ್ತು. ಮತ್ತೆ ನಾನು ಎಲ್ಲ ಟೆಸ್ಟ್ ಮಾಡಿದ ನಂತರ ಮರುದಿವಸ ಬೆಳಿಗ್ಗೆ 4-5 ಗಂಟೆ ಸ್ವಲ್ಪ ಬೆಳಕಾಯಿತು, ಹೊರಗುವಾಗ ಅದೇ ಜಾಗ ಧೈರ್ಯದಲ್ಲಿ ನೋಡಿ ಅದು ತೊಟ್ಟೆ ಆಯಿತು. ಅದು ರೋಡ್ ಸೈಡಲ್ಲಿ ಹೋಗುವಾಗ ಆ ಬೇಡಿಕೆ. ಸೊ ಇಂಥದ್ದು ಎಷ್ಟೋ ನೀವು ನೋಡಿರ್ತೀರಿ, ಕರೆಕ್ಟ್ ಆಗಿ ನೋಡಿ, ಹಾಗಾದ್ರೆ ಅಲಂದ ಎನ್ನುವಂಥ ಗುಲ್ಬರ್ಗದ ಜಾಗದಲ್ಲಿ ಒಂದು 2-3 ವರ್ಷ ಹಿಂದೆ ಕಾಣ್ತದೆ. ಒಬ್ಬರ ಚಿಕ್ಕ ಮಗುವಿನ ದೇಹದ ಚರ್ಮ ತೆಗೆದು ಇಟ್ಕೊಳ್ಳಿ, ದೇಹದ ಚರ್ಮ ಸುರಿದು ಅದರ ಮೇಲೆ ಒಬ್ಬ ಕೂತ್ಕೊಂಡು ಒಬ್ಬ ಯಾವುದು ನಿಧಿ ಹುಡುಕುದಂತ ಕೇಳಿದ್ರು, ಅದರ ನಿಧಿ ಹುಡುಕು ಅದರ ಮೇಲೆ ಕೂತ್ಕೊಂಡು ಮಂತ್ರ ಮಾಡು, ಆಗ ಅಲ್ಲಿ ನಿಧಿ ಹೋಗ್ತಾ ಇದ್ದಾರೆ. ಇವ ಕೂತ್ಕೊಂಡು ಇದು ಮಾಡು ಅಂದ್ರೆ ಅವನು ತಿಳ್ಕೊಳ್ಳೋದು ಇವ ಇಷ್ಟು ತಪಸ್ಸು ಮಾಡುವಾಗ ಸಿಗ್ಬೋದು ನಿಧಿ ಅಂತ. ಇಷ್ಟು ಒಂದು ಒಬ್ಬ ಮಗುವಿನ ಕೊಲೆ ಮಾಡುವ ವಿಷಯ ಅಲ್ಲ, ದೇಹವನ್ನೇ ಅರ್ದು ಅಷ್ಟು ವಿಕಾರ ಮನಸ್ಸಿನವರಾಗಿರ್ತಾರೆ. ಯಾರು ಇಬ್ಬರು 3 ಸೈಕಾಲಜಿ, ನಾನು ಸೈಕಾಲಜಿ ಕಲಿತೇನೆ, BA ಡಿಗ್ರಿ ಸೈಕಾಲಜಿ. 3 ಮಂದಿ ಇದ್ದಾರೆ. ಒಂದು ಸ್ವಸ್ಥ ಮನಸ್ಸು, ಸರಿ ಇರುವ ಮನಸ್ಸು, ಇನ್ನೊಂದು ಅಸ್ವಸ್ಥ ಮನಸ್ಸು, ರೋಗಿಗಳು, ಹೊಟ್ಟೆ ನೋವು ಅಂತ ಹೇಳಿಕೊಂಡು ಹೋಗ್ತಾರೆ, ರೋಗ ಅಸ್ವಸ್ಥ. 3ನೇದಿರ್ತಾರೆ ವಿಕೃತ ಮನಸ್ಸು. ಇವರೆಲ್ಲ ಮಂತ್ರವಾದಿಗಳು, ಇವರೆಲ್ಲ ಬಾಬಾಗಳು. ಅವರ ಮನಸ್ಸು ಮುಖ ನೋಡುವಾಗ ಬಹಳ ಸೈಲೆಂಟ್, ಅದ್ರ ಒಳಗುಂಟಲ್ಲ ಭಯಂಕರ ಕ್ರೌರಿಗಳು. ಯಾರನ್ನು ಕೊಲ್ಲಿಕ್ಕೂ ರೆಡಿ ಇರ್ತಾರೆ, ನಿಮ್ಮ ಎಲುಬನ್ನು ಸೀಲ್ ಮಾಡ್ಲಿಕ್ಕೂ ರೆಡಿ ಇರ್ತಾರೆ, ಎಲ್ಲ ರೆಡಿ. ಅವರೇ ಬಾಬಾಗಳು ನೋಡಿ. ಅವರೆಲ್ಲ ನೋಡಿ, ನೀವು ಕಾಶ್ಮೀರದ ಕಡೆ ನೋಡಿದ್ರೆ ನಾಗಗಳು ಅಂತ ಸಿಗ್ತಾರೆ, ನೋಡಿದ್ರೆ ಟಿವಿಯಲ್ಲೆಲ್ಲ ಈ ಖಾಲಿ ಡ್ರೆಸ್ ಹಾಕದೆ ಮೆಚ್ಚಿಕೊಂಡು ಎಲ್ಲ ಇರ್ತಾರೆ, ಪೂಜೆಯಲ್ಲೆಲ್ಲ ನೋಡಿದ್ರು ನೋಡಿ. ಅದು ವಿಕೃತ ಮನಸ್ಸು. ಅವರು ಕೂಡ ನಾವು ಅವರು ಮೆಂಟಲ್ ಕೇಸ್ ಅಂತ ಹೇಳುವ ಹಾಗೆ ನಾವು ಅವರಿಗೆ ಕೈ ಬಿಡ, ಅದು ಅಸ್ವಸ್ಥ. ಎಲ್ಲಾ ಮಂತ್ರವಾದಿಗಳು ನೋಡಿ ಅವರು ವಿಕಾರವಾಗಿರ್ತಾರೆ, ಯಾಕೆ ಅವರು ಬುದ್ಧಿ ಸರಿ ಗೊತ್ತಾಯ್ತಲ್ಲ. ಅವ್ರು ನೋಡಿ ಎಷ್ಟು ಪೆಟ್ಟು ಕೊಡ್ತಾರೆ ಭೂತ ಓಡಿಸುವಾಗ, ನೋಡಿದ್ರ ಎಷ್ಟು ನಮ್ಗೆ ನೋವು ಹೊಡಿಯುವಾಗ, ಮಕ್ಕಳಿಗೆ ಹೊಡಿಯುವಾಗ ನಾನು ಟೀಚರ್ ಬೇಸರ ಆಗ್ತದೆ, ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ಆದ್ರೆ ಅವ್ರು ಎಷ್ಟು ಹೊಡಿತಾರೆ. ಆದ್ರೆ ನನ್ನ ಚಿಕ್ಕಮ್ಮ ಇರ್ಬೋದು, ಯಾರಿಗೂ ಹೊಡ್ತದೆ ಆಗ್ತದ, ಶಾಲಿ ಓಡುವಾಗ ಅವ್ರು ಇನ್ನೊಂದು ಕತೆ ಹೇಳಿ ಟೈಮಾಯ್ತು ಅದು ಹೇಳ್ಬಿಡಿ. ಯಾಕಂದ್ರೆ ನಮ್ಗೆ ಮೇನ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಮೇನ್. ನರೇಂದ್ರ ನಾಯಕರು ಹೇಳಿದ ಒಂದು ಕಥೆನ,
ಅವರಿಗೆ ಟೌನ್ ಹಾಲ್ ಅಲ್ಲಿ ಒಬ್ಬ ಹೇಳಿದಂತೆ ಅವನ ಮುಂದೆ ಭೂತ ಹಿಡಿತಾನೆ. ನರೇಂದ್ರ ನಾಯಕರು ಇದ್ದಾರಲ್ಲ, ನಾನು ಅವರ ಶಿಷ್ಯ. ಭೂತ ಹಿಡಿತದೆ ಅವ್ರ ಮುಂದೆ. ಭೂತ ಹಿಡಿಯುವಾಗ ಅವರು ಅವರ ಬಂದು ಹೇಳಿದಂತೆ, ಈಗ ಜೋರು ಇದಂತೆ ಕೆರ್ಪೆ ಕೆರ್ಪೆ ಅಂತ ಹೇಳ್ತಾರೆ. ಯಾರು? ನರೇಂದ್ರ ನಾಯಕರು. ಆಗ ಕೆಲವರು ಡೋಂಗಿ ಮಾಡಿ ನೋಡಿ, ದೊಡ್ಡ ಅವರು ಕೂಡ ದೊಡ್ಡ ಪವಾಡ ಮಾಡುವರು, ಪವಾಡ ಬಿಡಿಸಿ ನೋಡ ಅಂತ ಹೇಳಿ ಅಡಿಕೆಯನ್ನು ಕೊಟ್ಟರು. ಇಷ್ಟು ದಮ್ಮಿಲ್ಲ ಏನು ನನ್ನ ನನ್ನ ತಂದೆ ಹೇಳಿದ ಕತೆ. ನನ್ನ ಚಿಕ್ಕಪ್ಪನ ಹೆಂಡತಿಗೆ ಚಿಕ್ಕವರಿರುವ ಭೂತ ಇಡ್ತಾರೆ. ನನ್ನ ಅಜ್ಜ ಕೂಡ ಭೂತ ನಂಬುದಿಲ್ಲ. ಎರಡು ಇಡ್ಸಿ ಇಟ್ಕೊಂಡು ಸಾರಿ ಕೊಡ್ತಾರೆ. ಭೂತ ಅಲ್ಲಿಂದ ಮತ್ತೆ ಬರಲೇ ಇಲ್ಲ. ಈ ಕೂಡ ಒಂದೇ ಆಯ್ತಾ, ಯಾರಿಗೆ ಭೂತ ಇಡ್ತಾರೆ ಸರಿ ಹೊಡೆಯಿರಿ. ಎಲ್ಲಾ ಕಡೆ ಮಂತ್ರಾವಳಿ ಮಾಡುದು ಇದನ್ನೇ, ಪೆಟ್ಟಿಗೆ ಹೆಚ್ಚಾಗಿ ಭೂತ ಇಡುದು ಮಾನಸಿಕ ಕಾರ್ಯ, ಹೆಚ್ಚಾಗಿ ಸ್ವಂತ ಅವರೇ ಮಾಡಿರ್ತಾರೆ. ಬೆಸ್ಟ್ ಅಂದ್ರೆ ಆಪ್ತ ಮಿತ್ರ ಪಿಕ್ಚರ್ ಉಂಟಲ್ಲ, ಬಹಳ ಒಳ್ಳೆ ಎಕ್ಸಾಂಪಲ್. ತಾನೇ ಭೂತ ಅಂತ ಇಟ್ಕೊಡು. ಹಾಗೆ ಆಗಿ ಲಾಸ್ಟ್ಗೆ ಅದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಏನಾದ್ರೂ ಒಂದು ಪರಿಹಾರವಾಗಿ ತೆಗ್ದೆ ಅಂತ ಇಷ್ಟು ಪವಾಡ ಮಾಡಿ ನಿಮ್ಮ ಮನಸ್ಸಿನ ತೆಗ್ದೆ ಅಂತ ಅವ್ರಿಗೆ ಪ್ರೂಫ್ ತೋರಿಸ್ಬೇಕು. ಆಗ ಆಟೋಮೆಟಿಕ್ ಆಗಿ ಗೊತ್ತಾಯ್ತಲ್ಲ. ಈಗ ನಾನು ಯಾವುದೋ ಒಂದು ಈಗ ಮಾಡಿದನು ನೋಡಿ, ನನಗೆ ಶಕ್ತಿ ಉಂಟು, ಇದನ್ನು ಈಗ ನಿಮ್ಮ ಇದನ್ನು ಹಚ್ಚು, ನಿನ್ನ ಬೂಟೆಲ್ಲ ತೆಗಿತಾರೆ, ಯಾರಿಗೆ ಪೆಟ್ಟು ಕೊಟ್ಟು ಇದನ್ನು ಹಚ್ಚು ಅಂತ ಹೇಳಿದ್ರೆ ಅವನ ಮಾನಸಿಕ ಸ್ಥಿತಿಯಿಂದಾಗಿ ಒಳಗಿನ ದೊಡ್ಡವರ ಗೊತ್ತಾಗೋದು ಅದು ಆಟೋಮೆಟಿಕ್ ಆಗಿ ಅದು ಕಿತ್ತು ಹೋಗ್ತದೆ. ಒಂದು ಬ್ಯಾಡ್ ಇನ್ಸಿಡೆಂಟ್ ಇರ್ಬೋದು, ನೋವು ಇರ್ಬೋದು, ಕಿತ್ತು ಹೋಗ್ತದೆ. ಸರಿಯಾದ್ರೆ ಒಳ್ಳೆ ಮಂತ್ರವಾದಿ ಹೇಳ್ತಾರೆ, ಇನ್ನೊಮ್ಮೆ ಹೋಗ್ತೀವಿ. ಫೇಲಿಯರ್ ಆದ್ರೆ ಆ ಮಂತ್ರವಾದಿಯಲ್ಲಿ ಬಳಿ ಹೋಗುದಿಲ್ಲ, ಮತ್ತೆ ಯಾರಲ್ಲಿ ಕೂಡ ಹೇಳುದು. ಪಾಸ್ ಆದ್ರೆ ಎಲ್ಲರಲ್ಲಿ ಹೇಳ್ಕೊಂಡು ಬರ್ತೀವಿ, ಅವ್ರ ಮಂತ್ರವಾದಿ ಒಳ್ಳೆಯದಿದ್ದಾರೆ ಅಲ್ಲಿಗೆ ಹೋಗಿ. ಫೇಲ್ ಆದ್ರೆ ಯಾರು ಅವನ ಬಗ್ಗೆ ಯಾಕೆ ಯಾವತ್ತು ಕೂಡ ನಾವು ಫೇಲ್ ಆಗೋದನ್ನು, ನಮ್ಮನ್ನು ನಾವು ಯಾವತ್ತು ಕೂಡ ಫೇಲ್ ಅಂತ ಹೇಳಲಿಕ್ಕೆ ರೆಡಿ ಇರುವುದು ಕೂಡ ಇದನ್ನು ನೋಡಿ ಮುಂದೆ ನೋಡುವ.